ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ. ಮಗಳು ನೋಡಿ ಹಾಡ್ತಿದ್ದಾಳೆ. ಇವತ್ತು ನನ್ನ ಮಗಳ ಬರ್ತ್ಡೇ. ಇವತ್ತಿಗೆ 3 ವರ್ಷ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನನ್ನ ಮಗಳ ಬರ್ತ್ಡೇ ಇರೋದ್ರಿಂದ ನಾನೇ ಮನೆಯಲ್ಲಿ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಬರುತ್ತೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಮಕ್ಕಳಿಗೆ ಆರೋಗ್ಯಕರವಾಗಿ ಮಾಡಿಕೊಡೋಣ ಫ್ರೆಂಡ್ಸ್. ಮಕ್ಕಳ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅವ್ರ ಅಪ್ಪ ಬೇರೆ ಇಲ್ಲ, ಇವತ್ತು ಹುಬ್ಳಿಗೆ ಟ್ರೈನಿಂಗ್ ಹೋಗಿದ್ದಾರೆ ಅಂತ ಹೇಳಿದ್ನಲ್ವ. ಹಾಗಾಗಿ ನನಗೆ ಹೋಗಿ ಬೇಕ್ರಿಯಲ್ಲಿ ಕೇಕ್ ತೊಗೊಂಡು ಬರೋದು, ಅಲ್ಲಿಗೆ ಹೋಗೋದು, ಮಕ್ಕಳನ್ನ ಬಿಟ್ಟು ಆಗೋದಿಲ್ಲ. ಅದೆಲ್ಲ ಮುಂದಿನ ತಿಂಗಳು ನನ್ನ ಮಗನ ಬರ್ತಡೇ ಇದೆ, ಜೊತೆಯಲ್ಲೇ ಮಾಡೋಣ ಇಬ್ರಿಗೂ. ಇವಾಗ ಸಿಂಪಲಾಗಿ ಮಾಡು ಅಂತ ಹೇಳಿದ್ರು. ಹಾಗಾಗಿ ಕೇಕನ್ನು ನಾನೇ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಮಗಳ ಬರ್ತಡೇನ ಇವತ್ತು ಸೆಲೆಬ್ರೇಟ್ ಮಾಡೋಣ ಫ್ರೆಂಡ್ಸ್. ಇವತ್ತು ಕಂಪ್ಲೀಟಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ. ಏನಿವತ್ತು ಏನಿದೆ? ಇವತ್ತು ಹ್ಯಾಪಿ ಬರ್ಡೇ ಇದೆಯಾ ನಿಂದು? ಹಾಂ, ಕೇಕ್ ಕಟ್ ಮಾಡೋಣ. ಕೇಕ್ ತೊಗೊಂಬರೋಣ, ನಾನೇ ಮಾಡಲಾ? ನಾನೇ ಮಾಡಬೇಕಾ? ಓಕೆ ಬಂಗಾರಿ. ಅವಳಿಗೆ ಫೇವ್ರೆಟ್ ತಿಂಡಿ ನೀರು ದೋಸೆ ಫ್ರೆಂಡ್ಸ್. ನೀರು ದೋಸೆ ತುಂಬಾ ಇಷ್ಟಪಟ್ಟು ತಿಂತಾಳೆ. ಹಾಗಾಗಿ ನೀರು ದೋಸೆಯನ್ನು ಮಾಡಿದ್ದೀನಿ ಇವತ್ತು. ಬನ್ನಿ, ಅವಳಿಗೂ ತಿಂಡಿ ಹಾಕ್ಕೊಡೋಣ. ಬೆಳಗ್ಗೆ ಎದ್ಬಿಟ್ಟು ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಎಲ್ಲ ಒರೆಸಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಈಗ ಸ್ನಾನ ಮಾಡಿಕೊಂಡು ಅವಳಿಗೂ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ, ಹಾಗೆ ಗೋಲ್ಡ್ ಅಂಗಡಿಗೆ ಹೋಗೋಣ ಅಂತ ಅಂದರು ಅಕ್ಕ. ಗೋಲ್ಡ್ ಅಂಗಡಿಗೂ ಕೂಡ ಹೋಗಿ ಬರ್ತೀವಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಇದೇ ರೀತಿಯೇ ನೀರು ದೋಸೆ ಮಾಡೋದು. ನೋಡಿ, ದೋಸೆ ಮತ್ತು ಚಟ್ನಿ. ಬರಮ್ಮ ಬರಮ್ಮ ಹಾಕ್ಕೊಟ್ಟಿದ್ದೀನಿ. ನೋಡಿ, ಅವಳು ಫೇವ್ರೆಟ್ ನೀರು ದೋಸೆ. ಪ್ಯಾಂಟ್ ನೋಡಿ ಉಲ್ಟಾ ಹಾಕ್ಕೊಂಡಿದ್ಯಾ? ಇರಲಿ ಬಿಡು, ತಿನ್ನು. ಬಿಸಿ ಇದೆಯಾ? ನಿಧಾನಕ್ಕೆ ತಿನ್ನು. ಹೆಂಗಿದೆ? ಸೂಪರ್ ಇದೆಯಾ? ತಿನ್ನು. ಅವಳು ತಿಂಡಿ ತಿಂತಾಳೆ ಫ್ರೆಂಡ್ಸ್. ನಾನು ಮಿಕ್ಕಿದ ಕೆಲಸ ಮಾಡ್ಕೊಂಡು ಬೇಗ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ದೆ. ನನ್ನನ್ನು ನೋಡಿ ಅಮ್ಮನೂ ಮಾಡ್ತಾಯಿದ್ದಾಳೆ. ಅವಳು ಬರ್ಡೇ ಅಲ್ವ ಇವತ್ತು, ಹಾಗಾಗಿ ಅವಳ ಕೈಯಲ್ಲೇ ಪೂಜೆ ಮಾಡಿಸ್ತೆ ಫ್ರೆಂಡ್ಸ್. ನೋಡಿ, ಅಲ್ಲಿ ಬೆಳಗ್ಬಿಟ್ಟು ಮತ್ತು ತುಳಸಿ ಕಟ್ಟೆಗೆ ಬಾಗಿಲಿಗೆ ಎಲ್ಲ ಬೆಳಗ್ತಿದ್ದಾಳೆ. ನಾನು ನೋಡಿರ್ತಾಳೆ, ಅದೇ ರೀತಿಯೇ ಮಾಡ್ತಾಳೆ. ಸಣ್ಣ ಮಕ್ಕಳಿಂದನೂ ಇದನ್ನು ಕಲಿಸ್ಕೊಂಡು ಬರಬೇಕು ಫ್ರೆಂಡ್ಸ್. ಅವ್ರಿಗೂ ಕೂಡ ಅಭ್ಯಾಸ ಆಗುತ್ತೆ. ಈಗ ನೋಡಿ, ಪೂಜೆ ಮಾಡಿದ್ಲು. ಈಗ ನಾನು ರೆಡಿಯಾಗಿದ್ದೀನಿ, ಅವಳು ರೆಡಿಯಾಗಿದ್ದಾಳೆ. ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಫ್ರೆಂಡ್ಸ್. ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಒಡವೆ ಅಂಗಡಿಗೂ ಹೋಗಿ ಬರ್ತೀವಿ. ಅಕ್ಕ ಏನೋ ತಗೋಬೇಕಂತೆ, ಹಾಗಾಗಿ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದ್ದೀವಿ. ನನ್ನ ಮಗಳನ್ನೂ ರೆಡಿ ಮಾಡಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗುವಾಗ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ದೇವಸ್ಥಾನ ಶ್ರೀ ಲಿಂಗೇಶ್ವರ ದೇವಸ್ಥಾನ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹಿಂದೆನೇ ಇರೋದು. ಟ್ರ್ಯಾಕಿಂದ ನಡ್ಕೊಂಬಂದುಬಿಟ್ರೆ ಬೇಗ ಬಂದುಬಿಡ್ತೀವಿ. ಹಾಗಾಗಿ ಹಾಗೇ ಬಂದ್ವಿ ಫ್ರೆಂಡ್ಸ್. ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಎಲ್ಲರೂ ದೀಪಗಳನ್ನ ಹಚ್ಚೋಕ್ಕೆ ಬಂದಿದ್ದರು. ನೋಡಿ, ಈ ರೀತಿ. ಈಗ ದೇವರನ್ನು ತೋರಿಸ್ತೀನಿ ನೋಡಿ. ದೇವರು ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಮುಖ ಅಂತೂ ಎದ್ದು ಕಾಣಿಸುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಮುಖವಾಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಶಿವಲಿಂಗನೂ ಕುಂದ್ರಿಸಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಮಂತು 16ನೇ ತಾರೀಕು ಕಾರ್ತಿಕೋತ್ಸವ ಮಾಡ್ತಾರಂತೆ. ಆವಾಗೂ ಬರ್ತೀವಿ ಫ್ರೆಂಡ್ಸ್. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಮತ್ತು ಶಿವನಿಗೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿರ್ತಾನೆ ಶಿವಪ್ಪ. ನನಗಂತೂ ಶಿವಪ್ಪ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ಹಾಗಾಗಿ ಈ ದೇವಸ್ಥಾನಕ್ಕೆ ಆವಾಗವಾಗ ಬರ್ತಾ ಇರ್ತೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡಾದ ತಕ್ಷಣ ಪ್ರದರ್ಶನ ಹಾಕೋದಕ್ಕೆ ಬಂದ್ವಿ ಫ್ರೆಂಡ್ಸ್. ಹಿಂದೆ ನೋಡಿ, ಈ ರೀತಿ ಇದೆ ದೇವಸ್ಥಾನ. ನನ್ನ ಮಗಳು ಕೂಡ ಪ್ರದರ್ಶನ ಹಾಕಿದ್ಲು. ಹಾಕ್ಬಿಟ್ಟು ಮುಂದೆನೇ ಕುಂತಿರ್ತಾರಲ್ವ, ಅವರಿಗೆ ನನ್ನ ಮಗಳ ಕೈಯಲ್ಲೇ ದುಡ್ಡನ್ನು ಕೊಡಿಸ್ದೆ. ಅವ್ರಿಗೂ ಕೂಡ ಖುಷಿ ಆಯಿತು, ಅವರು ಆಶೀರ್ವಾದ ಮಾಡಿದ್ರು. ಈಗ ಬಂಗಾರದ ಅಂಗಡಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಫ್ರೆಂಡ್ಸ್.
ಎಲ್ಲಿ ಅಂತಂದರೆ ಇಲ್ಲೇ ನಮ್ಮ ಕ್ವಾರ್ಟರ್ಸ್ ಹಿಂದೆನೇ ಇರೋದು ವಾದಿರಾಜ್ ಜ್ಯುವೆಲರ್ಸ್ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಫೇಮಸ್ ಆಗಿದ್ದಾರಲ್ವ, ಅವ್ರ ಅಂಗಡಿಗೆ ಕಲೆಕ್ಷನ್ಸ್ ಇದೆ ಅಂತ ಅಂದ್ಬಿಟ್ಟು ನೋಡೋದಕ್ಕೆ ಬಂದ್ವಿ. ನೋಡಿ ನಾನಿಲ್ಲಿ ಜುಮ್ಕೆಯನ್ನು ನೋಡ್ತಿದ್ದೆ, ತಗೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು. ಹಾಗಾಗಿ ಎಷ್ಟಾಗುತ್ತೆ ಏನು ಅಂತಂದ್ಬಿಟ್ಟು ಎಲ್ಲ ಕೇಳ್ಕೊಂಡು ಬಂದೆ ಫ್ರೆಂಡ್ಸ್. ಮತ್ತು ನೋಡಿ ಡಿಸೈನ್ ಕೂಡ ಈ ರೀತಿ ಇದೆ. ಅಕ್ಕ ಉಂಗುರ ತೊಗೋಬೇಕು ಅಂತ ಅಂದರು. ಹಾಗಾಗಿ ನಾನು ಸ್ವಲ್ಪ ಡಿಸೈನ್ಸನ್ನು ನೋಡ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಬಂದೆ ಫ್ರೆಂಡ್ಸ್. ನೋಡಿ ಈ ಡಿಸೈನ್ ನನಗೆ ಇಷ್ಟ ಆಯಿತು. ನೋಡೋಣ, ನಾನು ಬೇರೆದು ಯಾವುದಾದ್ರೂ ಸೆಲೆಕ್ಷನ್ ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ. ಅಕ್ಕ ಒಂದು ಉಂಗುರ ಪರ್ಚೇಸ್ ಮಾಡಿದ್ರು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಬರೋದು. ಮತ್ತು ಅಮ್ಮನೂ ಬಬಲ್ ಬೇಕು ಅಂತ ಹೇಳ್ತಾ ಇದ್ಲು, ಹಾಗಾಗಿ ಬಬಲ್ ಕೊಡಿಸಿದ್ದೀನಿ. ಹೌದಮ್ಮ, ಹೌದಾ? ಇವಾಗ ಊಟ ಮಾಡಿಸ್ಬಿಟ್ಟು ಪಾಪ ಅವಳನ್ನ ಮಲಗಿಸ್ತೀನಿ. ಟೈಮ್ ಆಗಿಬಿಟ್ಟಿದೆ. ಮಲಗಿಸ್ಬಿಟ್ಟು ನಾನು ಕೇಕ್ನ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಸಿಂಪಲ್ಲಾಗೇ ಮಾಡ್ತೀನಿ, ಮುಂದಿನ ತಿಂಗಳು ಮಾಡ್ತೀವಿ ಗ್ರ್ಯಾಂಡಾಗಿ ಇಬ್ಬರದು ಸೇರಿ. ಇವಾಗ ನಮ್ಮ ಮನೆಯವ್ರು ಇಲ್ಲಲ್ವ, ಹಾಗಾಗಿ ಸಿಂಪಲ್ಲಾಗೆ ಕೇಕ್ ಕಟ್ ಮಾಡಿಸ್ತೀನಿ ಫ್ರೆಂಡ್ಸ್. ಕೇಕ್ ಮಾಡುವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ತುಂಬಾ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಫ್ರೆಂಡ್ಸ್, ಹಾಗಾಗಿ ಕೇಕ್ ರೆಸಿಪಿಯನ್ನು ನಾನು ನಾಳೆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.